ಎಸ್, ಇದು ಮೇಲ್ನೋಟಕ್ಕೆ ಕಂಡುಬರುವಂತಹ ಅಥವಾ ಮೇಲ್ನೋಟಕ್ಕೆ ತೆಗೆದುಕೊಳ್ಳಬೇಕಾದಂತಹ ಮತ್ತು ಎಲ್ಲರೂ ಕೂಡ ಗಮನ ಹರಿಸಬೇಕಾದಂತಹ ವಿಚಾರ. ಇನ್ನು ಆಳಕ್ಕೆ ಹೋದರೆ ಹಲವಾರು ವಿಚಾರಗಳಿರುತ್ತೆ. ಅದರ ಬಗ್ಗೆ ನಾನು ಡಾಕ್ಟರ್ ಅಪರ್ಣಾ ಅವರೊಂದಿಗೆ ಮಾತನಾಡ್ತೇನೆ. ಮಳೆಗಾಲ ಮತ್ತು ಮಕ್ಕಳು ಒಂದು ರೀತಿಯಾಗಿ ಎಷ್ಟು ಕಾಳಜಿ ವಹಿಸಿದ್ರೂ ಸಾಕಾಗಲ್ಲ ಅಂತ. ಸೂಕ್ಷ್ಮ ದೇಹಸ್ಥಿತಿ ಮತ್ತು ಮನಸ್ಸು ಇವೆಲ್ಲವೂ ಕೂಡ ಮಳೆಗಾಲದಲ್ಲಿ ಮಕ್ಕಳಿಗೆ ಕೆಲವೊಂದು ಸಮಸ್ಯೆಗಳು ಕಾಡಲಿಕ್ಕೆ ಕಾರಣ ಅನ್ನುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಾದ್ರೆ ಇದು ಬಹಳ ಮುಖ್ಯವಾದ ವಿಷಯ. ಏಕೆಂದರೆ ಮಳೆಗಾಲ ಬಂತು ಅಂದ ತಕ್ಷಣ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಶುರು ಆಗ್ಬಿಡುತ್ತೆ. ಆಮೇಲೆ ಪೋಷಕರು ಎಷ್ಟು ಒಂಥರ ಆಂಕ್ಷಿಯಸ್ ಆಗಿರ್ತಾರೆ ಅಂದರೆ ಒಂದು ಸ್ವಲ್ಪ ಜ್ವರ ಬರಲಿ, ಒಂದು ಸತಿ ಸೀನಿದ್ರೆ ಮಾರನೇ ದಿವಸನೇ ಡಾಕ್ಟರ್ ಹತ್ರ ಹೋಗಿ ಔಷಧಿಗಳನ್ನು ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. ಈ ಔಷಧಿಯ ದುಷ್ಪರಿಣಾಮಗಳು ಕೂಡ ಹೆಚ್ಚಾಗಿ ಈಗ ಎಷ್ಟೋ ಒಂದು ಔಷಧಿಗಳನ್ನ ಕೂಡ ಈಗ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ನಾವು ಪದೇ ಪದೇ ಔಷಧಿಗಳನ್ನು ತಗೊಳ್ಳುವಂಥ ಸಂಪ್ರದಾಯನ ನಿಲ್ಲಿಸ್ಬಿಟ್ಟು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕಾಗುತ್ತೆ. ಇದು ನಾನು ಒಂದು ಆಯುರ್ವೇದ ವೈದ್ಯ ಪ್ರಥಮವಾಗಿ ನಾನು ಇದಕ್ಕೆ ಹೆಚ್ಚು ಒತ್ತು ಕೊಡ್ತೇನೆ. ಏಕೆಂದ್ರೆ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು ಹೇಗೆ? ಎಷ್ಟೋ ಜನ ಕೇಳ್ತಾರೆ, ಏನ್ ಮಾಡಬೇಕು, ಹಾಗೆ ಮಾಡಬೇಕು, ಏನ್ ತಿನ್ನಿಸ್ಬೇಕು, ಏನ್ ಮಾಡಬೇಕು ಅಂತ. ಅದಕ್ಕೆ ಇಟ್ ಇಸ್ ಎ ವೆರಿ ಹ್ಯೂಜ್ ಲಿಸ್ಟ್. ಆಕ್ಚುಲಿ ತುಂಬಾ ಹೆಚ್ಚು ಅಂಶಗಳು ಇದರಲ್ಲಿ ಅಡಗಿದೆ. ಹೆಚ್ಚಾಗಿ ಮಕ್ಕಳಿಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ಬೋದು ಅಂತಂದ್ರೆ, ನಾವು ಹೊರಗಡೆ ತಿಂಡಿಗಳನ್ನು ಕಡಿಮೆ ಮಾಡಬೇಕು. ಅಂದರೆ ಜಂಕ್ ಫುಡ್ ಅಥವಾ ಬೇಕರಿ ತಿಂಡಿಗಳು ಪದಾರ್ಥಗಳು ಇದನ್ನು ಕೊಡೋದನ್ನು ಕಡಿಮೆ ಮಾಡಬೇಕು. ಆಮೇಲೆ ಅತಿ ಶೀತವಾದ ಪಾನೀಯಗಳು, ಈ ಐಸ್ ಕ್ರೀಮು, ಜ್ಯೂಸು, ಫ್ರಿಜ್ಜಿಂದ ತೆಗೆದಂಥ ಯಾವುದೇ ಆಹಾರ ಪದಾರ್ಥನ ನಾವು ಹೆಚ್ಚಾಗಿ ಬೆಳೆಸಬಾರ್ದು. ದೊಡ್ಡವ್ರಿಗೂ ಒಳ್ಳೆಯದಲ್ಲ, ಇದು ಮಕ್ಕಳಿಗೂ ಒಳ್ಳೆಯದಲ್ಲ. ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ ಇಸ್ ವೆರಿ ಮಚ್ ಇಂಡಿಕೇಟೆಡ್ ಫಾರ್ ಚಿಲ್ಡ್ರನ್. ಅದರಲ್ಲೂ ಬಿಸಿ ನೀರು ಕುಡಿಸ್ಬೇಕು. ನಾವಂತೂ ನೋಡ್ತೀವಿ ಎಲ್ಲಾರ ಮನೇಲೂ ಈಗ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡು ಕುಡಿತಾರೆ. ಹೋಗ್ಲಿ, ಸಾಮಾನ್ಯವಾದ ರೂಮ್ ಟೆಂಪ್ರೇಚರ್ ನೀರು ಕುಡಿಯೋದಲ್ಲ, ಫ್ರಿಜ್ಜಲ್ಲಿ ನೀರು ಇಟ್ಕೊಂಡು ತಣ್ಣು ಮಾಡ್ಕೊಂಡು ಕುಡಿಯೋದು ಬಹಳ ಕೆಟ್ಟ ಅಭ್ಯಾಸ. ಸೊ ಯಾವಾಗ್ಲೂ ನೀರನ್ನ ಚೆನ್ನಾಗಿ ಕುದಿಸಿ ಬೆಚ್ಚಗಿರುವಂಥ ನೀರನ್ನ ಮಕ್ಕಳಿಗೆ ಕೊಡಬೇಕು. ಇದು ಮೊದಲನೇ ಒಂದು ಅಂಶ. ಇದಲ್ಲದೆ ಇನ್ನೂ ಹಲವಾರು ಮನೆಮದ್ದುಗಳಿದೆ. ಅದ್ರ ಬಗ್ಗೆ ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಎಷ್ಟು ವರ್ಷದ ಮಕ್ಕಳ ತನಕ ನಾವು ವಿಶೇಷ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು? ಈಗ ಅಂದ್ರೆ ಕೆಲವು ಸೋಂಕುಗಳಿರುತ್ತೆ, ಸುಲಭವಾಗಿ ಮಕ್ಕಳಿಗೆ ತಗಲು ಬಿಡಬಹುದು ಅಂತದ್ದು. ಹೌದು. ವಿಶೇಷವಾಗಿ ನಾವು ಕನಿಷ್ಠ ಅವ್ರಿಗೊಂದು 15 ವರ್ಷ ಆಗೋ ತನಕ ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೇಬೇಕಾಗುತ್ತೆ. ಅಂದ್ರೆ ಮನೆಯಲ್ಲಿ ಪ್ರತಿನಿತ್ಯ ಈಗೇನಾಗಿದೆ, ಉದ್ಯೋಗಸ್ಥ ಮಹಿಳೆಯರು ಕೆಲಸಕ್ಕೆ ಹೋಗೋದ್ರಿಂದ ಸುಲಭವಾಗಿ ರೆಡಿ ಆಗುವಂತ ಸಿದ್ಧ ಆಹಾರಗಳನ್ನು ಕೊಟ್ಬಿಡ್ತಾರೆ. ಸೊ ಇದೆಲ್ಲ ಬೇಡ. ಆದಷ್ಟು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದಂತ ಫುಡ್ ಕೊಡಬೇಕು. ಈ ತರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತ, ಆಮೇಲೆ ಅಡುಗೆನಲ್ಲಿ ಅರಿಶಿನ ಚೆನ್ನಾಗಿ ಯೂಸ್ ಮಾಡಬೇಕು. ಈಗ ಬೇರೆ ದೇಶಗಳಲ್ಲೂ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಕೆಮ್ಮು ನೆಗಡಿ ಬಂದ್ರೆ ಒಂದು ಇಂಡಿಯನ್ ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ಬಿಡಿ, ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾರಂತೆ. ಅಂತಂದ್ರೆ ಇಟ್ ಕಂಟೈನ್ಸ್ ಆಲ್ ದ ಸ್ಪೈಸಸ್. ಅಂದ್ರೆ ಚಕ್ಕೆ, ಇದು ನಮ್ಮ ಮೆಣಸು, ಅರಿಶಿನ ಇದೆಲ್ಲ ಹಾಕಿರೋ ಅಂತ ಅಡುಗೆ ನಮ್ದು ಭಾರತೀಯ ಅಡುಗೆ. ನಮ್ಮ ಅಡುಗೆನಲ್ಲೇ ಎಲ್ಲ ಒಂದು ಗುಣಗಳಿದೆ. ನಾವೇನು ಮಾಡ್ಬೋದು ಅಂದರೆ, ಕನಿಷ್ಠ ಮಕ್ಕಳಿಗೆ ಪ್ರತಿನಿತ್ಯ, ಚಿಕ್ಕ ಮಕ್ಕಳಿಗಾದ್ರೆ ಮನೆಯಲ್ಲೇ ತುಳಸಿ ಗಿಡ ಇದ್ರೆ ಒಂದು 4 ತುಳಸಿ ಎಲೆ ತಿನ್ನಿಸಿ, ಬಹಳ ಒಳ್ಳೆಯದು. ಅಡುಗೆನಲ್ಲಿ ಹೆಚ್ಚಾಗಿ ಅರಿಶಿನ, ಕಾಳುಮೆಣಸು ಇದನ್ನೆಲ್ಲ ಉಪಯೋಗಿಸ್ಬೋದು. ಆಮೇಲೆ ಕನಿಷ್ಠ ವಾರಕ್ಕೆ 1 ದಿವಸನಾದರೂ ಎಳ್ಳೆಣ್ಣೆ, ಒಂದು ಶುದ್ಧವಾದ ಎಳ್ಳೆಣ್ಣೆನ ಬೆಚ್ಚಿಗೆ ಮಾಡಿಬಿಟ್ಟು ಮಕ್ಕಳಿಗೆ ಮೈಯೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸೋದು. ಅಂದರೆ ಇದು ಕಫ ಕೆಮ್ಮು ನೆಗಡಿ ಇದ್ದಾಗ ಮಾಡಬಾರ್ದು. ಆರೋಗ್ಯವಾಗಿದ್ದಾಗ ವಾರಕ್ಕೆ 1 ಸತಿನಾದರೂ ಇದನ್ನ ಅಭ್ಯಂಗ ಅಂತ ನಾವು ಕರಿತೀವಿ. ಇದರಿಂದ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಆ ಒಂದು ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುವುದು ಮಕ್ಕಳಲ್ಲಿಯೇ ಹೇಗೆ ಅನ್ನೋದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಮಂಗಳಗೌರಿಯವರಿದ್ದಾರೆ, ಸಾಮಾನ್ಯ ಗೃಹಿಣಿಯಾಗಿ ಈ ಎಲ್ಲ ಸಮಸ್ಯೆಗಳನ್ನು ಹತ್ತಿರದಿಂದ ಬಲ್ಲವರು ಮತ್ತು ತಿಳ್ಕೊಂಡವರು. ಎಸ್, ಮಂಗಳಗೌರಿಯವರು, ಮಕ್ಕಳು ಮಳೆಗಾಲ ಬಂದಾಗ ಸಹಜವಾಗಿ ನೀರು ನೋಡಿದ ತಕ್ಷಣ ಮಕ್ಕಳಿಗೆ ಆಸೆ ಆಗುತ್ತೆ, ನೀರಲ್ಲಿ ಆಟ ಆಡುವಂಥದ್ದು, ವಾತಾವರಣ ಕೋಲ್ಡ್ ಆಗಿರುತ್ತೆ. ಸೊ ಮಕ್ಕಳಿಗೆ ಸಾಮಾನ್ಯವಾಗಿ ನೀವು ಕಂಡ ಹಾಗೆ ಏನೆಲ್ಲ ಸಮಸ್ಯೆಗಳು ಈ ಮಳೆಗಾಲದಲ್ಲಿ ಕಾಡುತ್ತೆ ಅಂತ? ವೈದ್ಯರು ಹೇಳ್ದಂಗೆ ಸ್ವಲ್ಪ ಕೆಮ್ಮು ನೆಗಡಿ ಅದೆಲ್ಲ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ಅದಕ್ಕೆ ನಾವು ಮನೆಯಲ್ಲೇ ಮದ್ದು ಮಾಡಿಕೊಂಡು ಕೊಡ್ಬೋದು. ಈಗ ನನ್ನ ತಾಯಿ ನನಗೆ ಹೇಳ್ಕೊಟ್ಟಾಗೆ ನಾನು ಹಾಲಿಗೆ ಅರ್ಶಿನ ಕೊಡೋದು, ಅಥವಾ ಮೆಣಸು, ಕಾಳು ಮೆಣಸನ್ನ ಅರ್ದು ಕೊಡೋದು, ಅದನ್ನು ಮಾಡಿ ಇದು ಮಾಡ್ಕೊಂಡು ಮನೆ ಮದ್ದನ್ನು ಮಾಡ್ಕೊಡೋದು. ಎಸ್, ಅದು ಅಲ್ಲದೆ ಈ ಕೆಲವು ಬಾರಿ ಜ್ವರ ಕೂಡ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತಂದ್ರೆ, ತುಂಬ ಕೋಲ್ಡ್ ಆಗುತ್ತೆ, ಅಥವಾ ತುಂಬ ಮಕ್ಕಳು ನೀರಲ್ಲಿ ಆಟ ಆಡ್ತಾರೆ, ಅಥವಾ ಮಳೆಯಲ್ಲಿ ನೆನ್ಕೊಂಡು ಬರ್ತಾರೆ, ಈ ಥರದ ಜ್ವರ ಕೂಡ ಬರುವಂಥದ್ದು. ಆವಾಗ ಮಕ್ಕಳಿಗೆ ಬಟ್ಟೆಯಲ್ಲಿಯೂ ಕೂಡ ಒಂದು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹೌದು, ಹೆಚ್ಚಾಗಿ ತುಂಬ ಕಾಟನ್ ಬಟ್ಟೆ ಅಂತ ಹಾಕೋದು, ಇದೆಲ್ಲ ಹಾಕೋದು ಬೇಡ ಅಂತ ಹೇಳೋದು. ಅದನ್ನು ನಮ್ಮ ತಾಯಿ ಹೇಳ್ಕೊಟ್ಟಿದ್ದೆ, ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳನ್ನು ಸ್ವಲ್ಪ ನೀರಿಗೆ ಹೋಗದಿದ್ದಾಗೆ ನೋಡ್ಕೋಬೇಕಾಗತ್ತೆ ಮಳೆಗಾಲ ಟೈಮಲ್ಲಿ. ಎಸ್, ಮಕ್ಕಳು ಸಾಮಾನ್ಯವಾಗಿ ಮನೆಯಲ್ಲಿ ನೀರು ನೋಡಿದ ತಕ್ಷಣ ಮಕ್ಕಳಿಗೆ ಒಂದು ಆಸೆ, ಮಕ್ಕಳಿಗೇನು ದೊಡ್ಡವರಿಗೂ ಅದು ಆಸೆನೆ. ಅದರಲ್ಲೂ ಮಳೆ, ಆ ಮಳೆಯಲ್ಲಿ ನೆನೆದಾಗ ಸಹಜವಾಗಿ ಕೆಲವು ಸಮಸ್ಯೆಗಳು ಕಾಡುತ್ತೆ. ಅದು ಶೀತ, ಕೆಮ್ಮು, ಜ್ವರ. ಅದಕ್ಕೊಬ್ಬ ಸಾಮಾನ್ಯ ಗೃಹಿಣಿಯಾದವರು ಕೂಡ ಕಂಡುಕೊಂಡಿದ್ದಾರೆ ಕೆಲವು ಮನೆ ಮದ್ದನ್ನು. ಮೊದಲು ನಾನು ಆ ಮನೆ ಮದ್ದಿಗೆ ಹೋಗಿ ತದನಂತರ ಈ ರೋಗ ನಿರೋಧಕ ಶಕ್ತಿಯ ವೃದ್ಧಿ ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡ್ತೇನೆ.
ಮನೆ ಮದ್ದು ಅಂತಂದ್ರೆ ಈಗ ಕಫ ಕಟ್ಕೊಂಡು ಉಸಿರಾಡಕ್ಕಾಗಲ್ಲ ಆ ಥರ ಆದಾಗ ಕೊಬ್ಬರಿ ಎಣ್ಣೆ ಒಂದು 2 ಚಮಚ ತಗೋಬೇಕು. ಅದಕ್ಕೊಂದು 4-5 ಬೆಳ್ಳುಳ್ಳಿನ ಸಿಪ್ಪೆ ಬೆಳೆಸ್ಬಿಟ್ಟು ಜಜ್ಜಿಬಿಟ್ಟು ಕಾಯಿಸೋದು. ಕೊಬ್ಬರಿ ಎಣ್ಣೆಗೆ ಒಂದು 4 ಹೆಸರು ಬೆಳ್ಳುಳ್ಳಿ ಹಾಕಿ ಅದನ್ನ ಕಾಯಿಸೋದು. ಆಮೇಲೆ ಅದಕ್ಕೆ ಸ್ಟವ್ ಆರಿಸ್ಬಿಟ್ಟು ಕೊನೆಯಲ್ಲಿ ಒಂದು 2 ಪೀಸ್ ಕರ್ಪೂರ ಹಾಕಬೇಕು. ಇದನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಸ್ಟವ್ ಆನ್ ಆಗಿದ್ದಾಗಲೇ ಕರ್ಪೂರ ಹಾಕಿದ್ರೆ ಅದು ಹತ್ಕೊಂಡ್ಬಿಡುತ್ತೆ. ಸೊ ಕರ್ಪೂರ ಮತ್ತೆ ಬೆಳ್ಳುಳ್ಳಿ ಹಾಕಿ ಕಾಯಿಸಿದಂತಹ ಕೊಬ್ಬರಿ ಎಣ್ಣೆನ, ಬೆಚ್ಚಗಿರುವಂತಹ ಎಣ್ಣೆನ ಈ ಎದೆ ಮತ್ತು ಪಕ್ಕೆಗೆಲ್ಲ ಚೆನ್ನಾಗಿ ಮಗುಗೆ ನೀವು ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಕಫ ಹೋಗುತ್ತೆ, ಉಸಿರಾಟ ಸುಲಭ ಆಗುತ್ತೆ. ಈಗಲೂ ಹಳ್ಳಿಗಳಲ್ಲಿ ಈ ಬೆಳ್ಳುಳ್ಳಿನ ಪೋಣಿಸ್ಬಿಟ್ಟು ಇದ್ರ ತರ ಮಾಡ್ತಾರೆ, ಸರ ತರ ಬೆಳ್ಳುಳ್ಳಿ ಹಾರ ಹಾಕ್ತಾರೆ ಮಕ್ಕಳಿಗೆ. ಆ ಘಾಟು ಬೆಳ್ಳುಳ್ಳಿ ವಾಸನೆಯಿಂದ ಕೂಡ ಅವ್ರಿಗೆ ಇದು ಕಫ ಕರಗತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ, ಒಂದು 8-10 ವರ್ಷದ ಮಕ್ಕಳಾದ್ರೆ ಕಷಾಯ ಮಾಡ್ಕೊಳ್ಬಹುದು. ಅಂದ್ರೆ ಒಂದು ದೊಡ್ಡ ಲೋಟ ನೀರಿಗೆ 1 ಚಮಚ ಜೀರಿಗೆ, ಒಂಚೂರು ಧನಿಯಾ, ಒಂಚೂರು ಕಾಳು ಮೆಣಸು, ಒಂಚೂರು ಅರಿಶಿನ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಶೋಧಿಸಿ ಅದು ಸ್ವಲ್ಪ ಬೆಚ್ಚಗಿರೋ ಹಾಗೆ ಅದಕ್ಕೆ ಒಂಚೂರು ಜೇನುತುಪ್ಪ ಹಾಕಿ ಅದನ್ನ ಕುಡಿಸೋದು. ಈ ತರ ಮಾಡಿದ್ರೇನು ಕೂಡ ಬಹಳ ಚೆನ್ನಾಗಿ ಕೆಮ್ಮು, ನೆಗಡಿ, ಕಫ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಎಸ್, ಇದು ಮನೆಯಲ್ಲೇ ಮಾಡ್ಕೊಳ್ಬೇಕಾದಂತಹ ಮದ್ದುಗಳು. ಮತ್ತು ಈ ಥರದ ಸಾಮಾನ್ಯ ಸಮಸ್ಯೆಗಳಿಗೆ ಡಾಕ್ಟರ್ ಆಗಲೇ ಹೇಳಿದಾಗ ತಕ್ಷಣಕ್ಕೆ ಡಾಕ್ಟರ್ ಹತ್ರ ಹೋಗೋದು, ಸ್ವಲ್ಪ 2 ಕೆಮ್ಮು ಜಾಸ್ತಿ ಆಗ್ತಿದ್ದಂಗೆ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಅನ್ನೋದು, ಜ್ವರ ಜಾಸ್ತಿ ಆದರೆ ಇಂಜೆಕ್ಷನ್ ಕೊಡಿ ಅನ್ನೋದು ನಾವೇ ಹೇಳೋದು. ಡಾಕ್ಟರ್ ಬೇಡ ಅಂದರೂ ನಾವೇ ಇಂಜೆಕ್ಷನ್ ಕೊಟ್ಬಿಡಿ ಅನ್ನೋದು, ಯಾಕಂದರೆ ಮಕ್ಕಳು ನರಳುತ್ತಾರೆ, ನೋಡೋಕ್ಕಾಗಲ್ಲ ಅಂತ. ಸೊ ಯಾಕಂದರೆ ಮಕ್ಕಳಲ್ಲಿಯೇ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಬೇಕು. ಈ ಸಾಮಾನ್ಯವಾದಂತಹ ಕಾಯಿಲೆಯು ಕೂಡ ಆ್ಯಂಟಿಬಯೋಟಿಕ್ಗಳನ್ನ ತೆಗೆದುಕೊಂಡು ಮಕ್ಕಳಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ನಾವೇ ಕುಂದಿಸಿದಂತಾಗುತ್ತೆ ಅನ್ನುವಂಥದ್ದು. ಮಗು ಮಳೆಯಲ್ಲಿಯೂ ನಗು. ಎಸ್, ಈ ಆಶಯದೊಂದಿಗೆ ಈ ಚರ್ಚೆ. ಒಂದಷ್ಟು ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ವಿ. ಅದರ ಜೊತೆಗೆ ವೈರಲ್ ಫೀವರ್, ಇತ್ತೀಚೆಗೆ ಡೆಂಗಿಯಂತಹ ಮಹಾಮಾರಿ ಸುಮಾರು ಈ ಮಳೆಗಾಲ ಆರಂಭಕ್ಕೂ ಮುಂಚೆ ಸುಮಾರು 800 ಕೇಸುಗಳು ದಾಖಲಾಗಿರೋದು ಒಂದು ಆತಂಕಕಾರಿ ಬೆಳವಣಿಗೆ. ಇಂತಹ ಕಾಯಿಲೆಗಳು ಅಥವಾ ಇಂತಹ ವೈರಲ್ ಫೀವರ್ ಏನಿದೆ ಈ ಮಕ್ಕಳನ್ನ ಬಹುಬೇಗ ಬಾಧಿಸ್ತದೆ, ಅದು ಈ ಮಳೆಗಾಲದಲ್ಲಿ ಹೆಚ್ಚು ಅನ್ನುವಂಥದ್ದು. ಹೌದು, ಬಹಳ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ವೈರಸ್ ಅನ್ನೋದು ಈಗ ಭಯಂಕರವಾಗಿ ಪ್ರಪಂಚಾದ್ಯಂತ ಕಾಡ್ತಾ ಇರೋ ಒಂದು ದೊಡ್ಡ ಭೂತದ ಥರ ಆಗ್ಬಿಟ್ಟಿದೆ ಸಮಸ್ಯೆ. ಈಗ ಈ ಹೇಗೆ ಕಳ್ಳರು ಹೇಗೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೋತಾರೋ, ಹೇಗೆ ಪೊಲೀಸ್ನವರು ಹೊಸ ಕಂಡುಹಿಡಿಯೋ ಮಾರ್ಗ ಕಂಡುಕೊಂಡಾಗ ಅವ್ರು ಹೇಗೆ ಹೊಸ ಸಂಶೋಧನೆ ಮಾಡ್ತಾರೋ, ರೋಗಾಣುಗಳನ್ನು ಮ್ಯೂಟೇಷನ್ಸ್ ಥರ ಆಗುತ್ತೆ. ಅಂದರೆ ಅದು ಕೂಡ ಹೊಸ ರೂಪದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ವೈರಸ್ಗಳನ್ನು ನಾವು ಬಹಳ ಚೆನ್ನಾಗಿ ನಮ್ಮ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ನಾವು ಅದನ್ನ ಕಡಿಮೆ ಮಾಡಬಹುದು. ಅದರಲ್ಲಿ ಪ್ರಮುಖವಾದ್ದು ಅಮೃತ ಬಳ್ಳಿ. ಈ ಅಮೃತ ಬಳ್ಳಿ ಇವಾಗ ಎಲ್ಲಾ ಕಡೆ ಸಿಗುತ್ತೆ. ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಅಮೃತ ಬಳ್ಳಿ ಅಂದ್ರೆ ಏನು ಅಂತ. ಅದು ಬಹಳ ಚೆನ್ನಾಗಿ ವೈಲ್ಡ್ ಆಗಿ ಬೆಳೆಯುತ್ತೆ. ಒಂದು ಸಣ್ಣ ಪಾಟಲ್ಲಿ ಒಂದು ಚಿಕ್ಕ ಗಿಡ ಹಾಕ್ಬಿಟ್ರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಆ ಅಮೃತ ಬಳ್ಳಿಯಿಂದ ಕಷಾಯವನ್ನು ತಯಾರಿಸಿ ಆ ಎಲೆಗಳನ್ನ ಅಥವಾ ಕಾಂಡಾನ್ ಕೂಡ ಉಪಯೋಗಿಸ್ಬೋದು. ಚೆನ್ನಾಗಿ ಅದನ್ನ ತೊಳೆದು ಜಜ್ಜಿಬಿಟ್ಟು ಕಷಾಯ ಮಾಡಿಬಿಟ್ಟು ಕುಡಿಯೋದ್ರಿಂದ ಅದು ಅಮೃತ ಅದು ಬಹಳ ಒಳ್ಳೆಯದು. ಎಲ್ಲ ರೀತಿಯ ಒಂದು ವೈರಲ್ ಫೀವರ್ಸ್ನ ಅದು ಕಡಿಮೆ ಮಾಡುತ್ತೆ. ಆಮೇಲೆ ಇನ್ನೂ ಬೇಕಾದಷ್ಟು ನಮ್ಮ ನ್ಯಾಚುರಲ್ ಆಂಟಿವೈರಲ್ ಮೆಡಿಸಿನ್ಸ್ ಅಥವಾ ಹರ್ಬ್ಸ್ ಏನಿದೆ, ನೀಮ್, ಬೇವು ಅಂತ ಹೇಳ್ತೀವಲ್ಲ, ಬೇವನ್ನ ಕೂಡ ನಾವು ಈ ಜಾಂಡೀಸ್, ಕಾಮಾಲೆ ರೋಗ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೂಡ ವೈರಲ್ ಹೆಪಟೈಟಿಸ್ ಅಂತ ಎಲ್ಲ ಹೇಳ್ತೀವಿ, ಅದರಲ್ಲಿ ಕೂಡ ಬೇವು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಮೃತ ಬಳ್ಳಿ ಅಂತೂ ನಿಮ್ಗೆ ಕಾಮನ್ ಆಗಿ ಸಿಗುತ್ತೆ, ಅದನ್ನ ಉಪಯೋಗಿಸಬಹುದು. ಎಸ್, ಅಮೃತ ಬಳ್ಳಿನ ಉಪಯೋಗಿಸಬಹುದು ಅಥವಾ ಮತ್ತೆ ಕೆಲವೊಂದಷ್ಟು ಮನೆ ಮದ್ದುಗಳಿದೆ ಉಪಯೋಗಿಸಬಹುದು. ಆದ್ರೆ ಇದು ಯಾವ ಹಂತದವರೆಗೆ ಅನ್ನುವಂಥದ್ದು, ಯಾಕಂದ್ರೆ ನಾವು ಈ ಎಲ್ಲ ಅಂಶಗಳನ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಹೊರತು ಗುಣಪಡಿಸುವಂಥದ್ದಲ್ಲ, ಅಥವಾ ಗುಣಪಡಿಸುವಂಥದ್ದು ಇದ್ರೂ ಒಂದು ಹಂತಕ್ಕೆ ಅಷ್ಟೇ. ಹೌದು, ಖಂಡಿತ ಇದನ್ನು ಕೂಡ ಗಮನ ಹರಿಸಬೇಕು. ಖಂಡಿತವಾಗ್ಲು ನಿಮಗೆ ಜ್ವರ ಸ್ಟಾರ್ಟ್ ಆದಾಗ ಯಾವುದೇ ಒಂದು ರೋಗ ನಿಮ್ಗೆ ಒಂದೇ ಸಲ ಉಲ್ಬಣ ಆಗಿರೋದಿಲ್ಲ. ಯಾವುದೇ ಒಂದು ದೊಡ್ಡ ರೋಗಕ್ಕೂ ಒಂದು ಸಣ್ಣ, ಈಗ ಹೇಗೆ ಒಂದು ದೊಡ್ಡ ಮರ ಒಂದು ಸಣ್ಣ ಚಿಗುರಿಂದಾನೇ ಶುರು ಆಗುತ್ತೋ, ಇಂಥ ರೋಗನೂ ಒಂದು ಚಿಕ್ಕ ಒಂದು ಲಕ್ಷಣಗಳಿಂದ ಶುರು ಆಗುತ್ತೆ. ಆ ಜ್ವರ ಅಂತ ಶುರು ಆದಾಗಲೇ ನಾವು ಈ ತರ ಒಂದು ಜ್ವರದಲ್ಲಿ ನಾವು ಏನ್ ಮಾಡಬೇಕು, ಲಂಘನ ಮಾಡಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಅಂದ್ರೆ ಆಹಾರನ ಕಡಿಮೆ ತಗೊಳ್ಬೇಕು. ಗಂಜಿ ಅಥವಾ ಬಿಸಿ ನೀರು, ಸೂಪ್ಗಳು, ಈ ತರ ಒಂದು ಆಹಾರನ, ಒಂದು ಲಘುವಾದ ಆಹಾರ ತಗೊಂಡು ಡೈಜೆಸ್ಟಿವ್ ಸಿಸ್ಟಮ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ಗಿಡ್ಡು ತಿನ್ನಬಾರ್ದು. ಬ್ರೆಡ್ ತಿಂದ್ರೆ ಅದನ್ನ ಆಯುರ್ವೇದದ ಪ್ರಕಾರ ವಿಷ್ಟಂಬಿ ಆಹಾರ ಅಂತ ಕರಿತೀವಿ. ಇನ್ನು ಜ್ವರ ಜಾಸ್ತಿ ಆಗುತ್ತೆ. ಸೊ ಜ್ವರದ ಹಂತದಲ್ಲಿ ಇರುವಾಗ್ಲೇನೆ ನಾವು ಈ ತರ ಚೆನ್ನಾಗಿ ಬಿಸಿನೀರು ಕುಡಿಸೋದು, ಆಮೇಲೆ ಈ ತರ ಅಮೃತ ಬಳ್ಳಿ, ಆಮೇಲೆ ಮನೇಲಿ ನಾನು ಹೇಳಿದ ಕಷಾಯಗಳು, ಇದನ್ನ ಮಾಡಿದ್ರೆ ಎಷ್ಟೋ ಒಂದು 100% ಜ್ವರಗಳನ್ನ ನಾವು ಆ ಹಂತದಲ್ಲೇ ನಾವು ಮುಂದೆ ಅದು ಉಲ್ಬಣಗೊಳ್ಳೋದನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಒಂದೆರಡು ದಿನ ನೀವು ಈ ತರ ಮನೆ ಮದ್ದುಗಳನ್ನು ಮಾಡಿಕೊಂಡು ನಿಮಗೆ ಅದರಿಂದ ಏನು ಅಷ್ಟೊಂದು ಪರಿಣಾಮ ಕಾಣಿಸ್ತಾ ಇಲ್ಲ, ಏನೋ ಹೆಚ್ಚಾಗ್ತಾ ಇರೋ ಒಂದು ಲಕ್ಷಣಗಳು ಬರ್ತಾ ಇದೆ ಅಂತಂದ್ರೆ ಒಂದು ಒಳ್ಳೆ ಸೂಕ್ತ ವೈದ್ಯರನ್ನ ನೀವು ಕಾಣೋದು ಉತ್ತಮ. ಸಂಪರ್ಕ ಮಾಡಬೇಕು. ಒಂದು ಮಗುವಿನ ದೇಹ ಸ್ಥಿತಿಯನ್ನು ನಾವೇ ಅಬ್ಸರ್ವ್ ಮಾಡಬೇಕು. ಹೌದು. 2-3 ದಿವಸದ ಮೇಲೆ ಸ್ವಯಂ ವೈದ್ಯ ಮಾಡ್ಕೊಳ್ಳೋದು ಬೇಡ. ಇದನ್ನ ಅವ್ರಿಗೂ ಪರಿಚಿತರಾದಂತಹ ಒಂದು ಸೂಕ್ತ ಆಯುರ್ವೇದ ವೈದ್ಯರನ್ನೇ ಆಗ್ಲಿ ಕಂಡ್ರೆ ಅವರು ಒಳ್ಳೆ ಇದನ್ನ. ಸಾಮಾನ್ಯವಾಗಿ ಮಕ್ಕಳಂದ್ರೆ ಗುಂಪಲ್ಲಿ ಇರ್ತಾರೆ, ಮಕ್ಕಳ ಜೊತೆ 4-5 ಮಕ್ಕಳು ಇರ್ತಾರೆ. ಯಾರೋ ಒಬ್ರಿಗೆ ಜ್ವರ ಬಂದ್ರೆ ಇನ್ನೊಬ್ರಿಗೆ ಹರಡುವಂತ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ಯಾರು ಜ್ವರ ಬಂದಿರ್ತಾರ ಆ ಮನೆಯವರು, ಆ ಮಕ್ಕಳ ಮನೆಯವರು ಏನು ಎಚ್ಚರಿಕೆಯನ್ನು, ಮುನ್ನೆಚ್ಚರಿಕೆ
ತೆಗೆದುಕೊಳ್ಬೇಕು? ಜ್ವರ ಇರುವಾಗ ಹೆಚ್ಚಾಗಿ ಮಕ್ಕಳನ್ನ ಶಾಲೆಗೆ ಕಳಿಸೋದು ಬೇಡ. ಏಕೆಂದ್ರೆ ಎಷ್ಟೋ ಸತಿ ಮಕ್ಕಳಿಗೆ ಸಾಮಾನ್ಯ ರೋಗ ನಿರೋಧಕ ಶಕ್ತಿ ಕಡಿಮೆನೇ ಇರುತ್ತೆ. ನಾವು ಎಷ್ಟೇ ನಾವು ಬಲ ಅಂತ ಹೇಳ್ತೀವಿ ಇದನ್ನ, ಬಲದಲ್ಲಿ 2 ತರ ಇದೆ. ಸಹಜ ಬಲ ಅಂದ್ರೆ ಕೆಲವು ಮಕ್ಳಿಗೆ ಹುಟ್ಟಿನಿಂದಾನೇ ಬಲ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಆಮೇಲೆ ನಾವು ಬಲನ ಚೆನ್ನಾಗಿ ಮಾಡಬಹುದು, ಯುಕ್ತಿಕೃತ ಬಲ ಅಂತ ಹೇಳ್ತೀವಿ. ಇನ್ನೊಂದು ಕಾಲಕೃತ ಬಲ. ಕಾಲಕೃತ ಅಂದ್ರೆ ಮಕ್ಕಳಿಗೆ ಮತ್ತೆ ವಯಸ್ಸಾದ್ಮೇಲೆ ಬಲ ಕಡಿಮೆನೇ ಇರುತ್ತೆ. ಸೊ ನಾವು ಆ ಟೈಮ್ನಲ್ಲಿ ನಾವು ಅವ್ರನ್ನ ಶಾಲೆಗೆಲ್ಲ ಕಳಿಸ್ಬಾರ್ದು. ಆದಷ್ಟು ಬೇರೆ ಮಕ್ಕಳ ಜೊತೆ ಅವ್ರನ್ನ ಆಡೋದಕ್ಕೆಲ್ಲ ಬಿಡಬಾರ್ದು. ಒಂದ್ ಸ್ವಲ್ಪ ಅವ್ರನ್ನ 2 ದಿವಸ ಅದು ಕಡಿಮೆ ಆಗೋ ತನಕ ನಾವು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಇದು ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದು. ಇನ್ನು ಮುಂದೆ ಹಾಸನದಿಂದ ಕವಿತಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪಬ್ಲಿಕ್ ಕಾಲರ್ಸ್ ಕೂಡ ಸಾಕಷ್ಟು ಜನ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೀಲಿಕ್ಕೆ ಕಾಲ್ ಮಾಡ್ತಿದ್ದಾರೆ, ನೀವು ಕೂಡ ಮಾಡಬಹುದು. ಕವಿತಾ ನಮಸ್ಕಾರ. ನಮಸ್ಕಾರ ಸರ್. ಎಸ್, ಈ ಒಂದು ಚರ್ಚೆಯಲ್ಲಿ ಏನು ಕೇಳೋಕೆ ಇಷ್ಟಪಡ್ತೀರಿ? ಸರ್, ನಮ್ಮ ಪಾಪುಗೆ ಈಗ 1.5 ತಿಂಗಳು. ಅವಳು ತುಂಬಾ ಮೈ ಮೂಳೆ ಮುರಿಯೋದು ಮತ್ತೆ ಒಕ್ಲು ಬಳ್ಳಿ ಎಳೆದು ಕಟ್ ಮಾಡಿರೋದ್ರಿಂದ ಒಕ್ಲು ಬಳ್ಳಿ ದಪ್ಪ ಆಗಿದೆ. ಆಮೇಲೆ ನಿದ್ದೆಯಲ್ಲಿ ಕೊರಗೋದ್ ಜಾಸ್ತಿ. ಈಗ ಒಂದು 2-3 ಡೇಸ್ ಇಂದ ವಾಮಿಟ್ ಮಾಡ್ತಾಳೆ ಕುಡ್ದ ಹಾಲ್ನೆಲ್ಲ. ಹಾಸ್ಪಿಟಲ್ ತೋರಿಸಿದ್ರು ಕಡಿಮೆ ಆಗಿಲ್ಲ. ಅದಕ್ಕೆ ಏನ್ ಮಾಡಬಹುದು? ಕುಡಿದ ಹಾಲ್ನೆಲ್ಲ ವಾಮಿಟ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಅಜೀರ್ಣ ಆಗಿದೆ ಅಂತ ಅರ್ಥ ಅಮ್ಮ. ಅಜೀರ್ಣ ಆಗಿರುತ್ತೆ. ಹೌದು, ವಾಂತಿ ಮಾಡೋದು ಒಂದು ಅಜೀರ್ಣದ ಲಕ್ಷಣ. ನಾನು ಹೇಳ್ಬೇಕಂದ್ರೆ ಇವಾಗ ವಾಂತಿ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ನೀವು ಸ್ವಲ್ಪ ಬಿಸಿನೀರು ಕುಡಿಸಿ. ಒಂಚೂರು 1 ಲೋಟ ನೀರಿಗೆ 1 ಚಮಚ ಓಂ ಕಾಳು, 1 ಚಮಚ ಜೀರಿಗೆ, 1 ಚಮಚ ಧನಿಯಾ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಶೋಧಿಸ್ಬಿಟ್ಟು ಅದನ್ನ ಬೆಚ್ಚಗಿರೋ ತರ ಒಂಚೂರು ಜೇನುತುಪ್ಪ ಸೇರಿಸ್ಬಿಟ್ಟು ಅಷ್ಟನ್ನು ಒಟ್ಟಿಗೆ ಕುಡಿಸ್ಬೇಡಿ. ಇಡೀ ದಿನ ಅದನ್ನ ಡಿವೈಡೆಡ್ ಡೋಸಲ್ಲಿ 1 ಚಮಚ ಕುಡಿಸ್ತಾ ಬನ್ನಿ. ಆವಾಗ ಅದಕ್ಕೆ ಸ್ವಲ್ಪ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಅದು ವಾಂತಿ ಕಡಿಮೆ ಆಗುತ್ತೆ. ಆಮೇಲೆ ಜ್ವರ ಇಲ್ಲದೆ ಇದ್ರೆ ಮಗುಗೆ ಕನಿಷ್ಠ ವಾರಕ್ಕೆ 1 ದಿವಸನಾದ್ರೂ ಸ್ವಲ್ಪ ಎಳ್ಳೆಣ್ಣೆನ ಬಿಸಿ ಮಾಡಿ ಒಂಚೂರು ಮೈಯೆಲ್ಲ ಎಣ್ಣೆ ಮಸಾಜ್ ತರ, ಆಯಿಲ್ ಮಸಾಜ್ ತರ ಎಣ್ಣೆ ಹಚ್ಚಿಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡಿಸಿ. ಇಷ್ಟು ಮಾಡಿ ಅವ್ರಿಗೆ ಸರಿ ಹೋಗದೆ ಇದ್ರೆ ನೀವು ವೈದ್ಯರನ್ನ ಸಂಪರ್ಕ. ಅದಲ್ಲದೆ ಕೂಡ ಅವರಿಗೆ ಬೇರೆ ಸಮಸ್ಯೆ ಕೂಡ ಇದೆ, ಮೂಳೆ ಮುರಿತಾ ಇದೆ, ಹೊಕ್ಕಳೆ ಬಳ್ಳಿ. ಎಸ್, ಅದಕ್ಕೆ ನೀವೊಂದು ವಿಶೇಷವಾಗಿ ವೈದ್ಯರನ್ನು ನೀವು ಒಂದ್ಸತಿ ಮಗುನ ತೋರಿಸಬೇಕಾಗತ್ತೆ ಮತ್ತು ಮಕ್ಕಳ ತಜ್ಞರಿಗೆ ತೋರಿಸಿದ್ರೆ ಒಳ್ಳೆಯದು. ಸದ್ಯಕ್ಕೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಹಚ್ಚಿ ನೋಡಿ. ಯಾಕಂದ್ರೆ ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ಬಹಳ ಔಷಧೀಯ ಗುಣಗಳಿರೋದು ಈಗ ಇತ್ತೀಚಿನ ಸಂಶೋಧನೆಗಳಿಂದ ಕೂಡ ಸಾಬೀತಾಗಿದೆ. ಪ್ಯೂರ್ ಕೋಕೋನಟ್ ಆಯಿಲ್ ನ ನೀವು ಹೊಕ್ಕಳ ಮೇಲೆ ಹಚ್ಚಿ ನೋಡಿ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನು ಅಂಕಿತಾ ಬೆಂಗಳೂರಿನಿಂದ ಸಂಪರ್ಕದಲ್ಲಿದ್ದಾರೆ. ಅಂಕಿತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟ್ರೇ. ನನ್ನ ಹೆಸರು ಅಂಕಿತಾ ಅಂತ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಹೇಳಿ. ಆಕ್ಚುಲಿ ಈಗ ನನ್ನ ಮಗಳಿಗೆ 14 ತಿಂಗಳು. ಅವಳಿಗೆ ಹುಡ್ದಾಗಿಂದನು ಸ್ವಲ್ಪ ಕೋಲ್ಡ್ ಆಗ್ತಾನೆ ಇರತ್ತೆ, ಮತ್ತೆ ಕಾಫ್ ಇರತ್ತೆ. ಒನ್ ಥಿಂಗ್ ಇನ್ನೊಂದೇನಂದ್ರೆ ಅವ್ಳು ಬರೀ ಸೆರ್ಲಾಕ್ ತಿಂತಾಳೆ, ರೈಸ್ ತಿನ್ನೋದಿಲ್ಲ. ಸೊ ಅದಕ್ಕೆ ಈಗೆಲ್ಲ ಎಷ್ಟು ವರ್ಷ ಈಗ? 14 ತಿಂಗಳು. 1 ವರ್ಷ 4 ತಿಂಗಳು. ಅವ್ರು ತಿಂತಾರಾ ಅಥವಾ ನೀವು ತಿನ್ನಿಸ್ತಿದ್ದೀರಾ? ಐ ಮೀನ್ ನಾವು ತಿನ್ಸಿದ್ರೆ ಅವಳು ಅನ್ನ ತಿನ್ನೋದಿಲ್ಲ, ಬರೀ ಅಂದ್ರೆ ನೀವು ಮಾಡಿಸಿರುವಂತ ಒಂದು ಅಭ್ಯಾಸ ಹಾಗಾಗಿದೆ ಅನ್ನುವಂಥದ್ದು. ಎಸ್, ನಾನು ವೈದ್ಯರೊಂದಿಗೆ ಮಾತಾಡ್ತೇನೆ. ಈ ಒಂದು ಬೆಳವಣಿಗೆ ನಾನು ಆಗ್ಲೇ ಆ ಪ್ರಶ್ನೆನೇ ಕೇಳಬೇಕು ಅನ್ಕೊಂಡೆ. ಅಂದ್ರೆ ಮಕ್ಕಳಲ್ಲಿಯೇ ಒಂದು ಫುಡ್ ಹ್ಯಾಬಿಟ್ ಉಂಟು ಮಾಡೋದಿದೆಯಲ್ಲ. ಮೊದಲೆಲ್ಲ ಮನೆಗೆ ಮಕ್ಕಳಿಗೆ ಒಂದು ವಿಶೇಷವಾದಂತ ಊಟ ರೆಡಿ ಮಾಡ್ತಾ ಇದ್ರು, ಈಗ ಸೆರಲಾಕ್ ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಗಳು ಇಲ್ಲ. ಇವಾಗ ಆಕ್ಚುಲಿ ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ಇವಾಗ ಅನೇಕ ತಾಯಂದ್ರು ಅವರ ಅಜ್ಜಿ ಅವ್ರ ತಾಯಿಯವರ ಅಜ್ಜಿನೆಲ್ಲ ಸಂಪರ್ಕ ಮಾಡಿ ಕಲ್ತ್ಕೊಳ್ತಾ ಇದ್ದಾರೆ. ಮನೇಲೆ ರಾಗಿ ಚರಿ ಅಂತಾರಲ್ಲ, ಆ ತರ ಬೇರೆ ಧಾನ್ಯಗಳನ್ನೆಲ್ಲ ನೆನೆಸಿ ಹುರಿದು ಅದನ್ನ ಪುಡಿ ಮಾಡಿ ಮಾಡಬಹುದಾದಂತ ಒಂದು ತಿನಿಸು, ಅದನ್ನ ಮಾಡೋದು ಒಳ್ಳೇದು. ಆಮೇಲೆ 1 ವರ್ಷ ಆದ್ಮೇಲೆ ನೀವು ದೊಡ್ಡವ್ರು ಏನ್ ತಿಂತಾರೋ ಆ ಆಹಾರ ಕ್ರಮಕ್ಕೆ ಅವ್ರು ಬಂದ್ಬಿಡ್ಬೇಕು. ಬೈ 1 year ದ ಚಿಲ್ಡ್ರನ್ ಶುಡ್ ಕಮ್ ಟು ದ ಇದು ದೊಡ್ಡವ್ರು ತಿನ್ನುವಂತ ಆಹಾರ ಕ್ರಮಕ್ಕೆ ಬರಬೇಕು. ನೀವೇನ್ ಮಾಡ್ಬೋದು ಅಂದ್ರೆ ಬಿಸಿಯಾಗಿ ಅನ್ನ ಮಾಡ್ಬಿಟ್ಟು ಅಮ್ಮ ಚೆನ್ನಾಗಿ ಕಿವಿಚ್ಬಿಟ್ಟು ಅದನ್ನ ನೀವು ತಿಳಿ ಸಾರು ಮಾಡ್ತಿರಲ್ಲ, ರಸಂ ಮಾಡ್ತಿರಲ್ವಾ, ರಸಂಗೆ ಇವೆಲ್ಲ ಹಾಕಿರ್ತೀರಾ ನೀವು, ಜೀರಿಗೆ ಧನಿಯಾ ಮೆಣಸು ಎಲ್ಲ ಹಾಕಿರ್ತೀರಾ, ಅದೇ ಒಂದು ಔಷಧಿ ತರ ಆಗತ್ತೆ. ಆ ರಸಂನ ಒಂದ್ ಸ್ವಲ್ಪ ತಿಳಿ ಸಾರನ್ನ ಹಾಕಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿನ್ಸೋದನ್ನ ಅಭ್ಯಾಸ ಮಾಡಿ. ತರಕಾರಿಗಳನ್ನ ಅವಳು ತುಪ್ಪ ಹಾಕಿದ್ರು ತಿನ್ನೋದಿಲ್ಲ. ಇವನ್ ಅದೆಲ್ಲ ಟ್ರೈ ಮಾಡಾಯ್ತು. ಸಾರು ಅನ್ನ ಇದೇನು ಮುಟ್ಟೋದೇ ಇಲ್ಲ. ಸೆರ್ಲಾಕ್ ಆದ್ರೆ 4 ಸ್ಪೂನ್ ತಿಂದಿರ್ತಾಳೆ. ಸೊ ಅದೊಂದನೇ ಅವಳು ಹ್ಯಾಬಿಟ್ ಆಗಿದ್ಯೋ ಏನೋ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗತ್ತಮ್ಮ. ಯಾಕೆಂದ್ರೆ ಈ ವಯಸ್ಸಿನಲ್ಲೇ ನಾವು ನಮ್ಮ ಆಹಾರ ಪದ್ಧತಿಗೆ ಅವ್ರನ್ನ ನಿಧಾನಕ್ಕೆ ನಾವು ಹೊಂದಿಸ್ಬೇಕಾಗುತ್ತೆ. ಆ ಮಗು ಹಠ ಮಾಡುತ್ತೆ ಅಂತ ನಾವು ಅದು ಕೇಳಿದ್ದೆಲ್ಲ ಕೊಡ್ತಾ ಇದ್ರಿ. ಐಸ್ ಕ್ರೀಮ್ ತಿಂದ್ರು ಹಠ ಮಾಡುತ್ತೆ, ಹಂಗಂತ ದಿನಕ್ಕೆ 4 ಐಸ್ ಕ್ರೀಮ್ ಕೊಡಕ್ಕಾಗಲ್ವಲ್ಲ. ಎಸ್, ಆ ಮಾಡಿಸುವ ಅಭ್ಯಾಸ ಇದೆಯಲ್ಲ, ಆ ಸ್ಟಾರ್ಟಿಂಗ್ ಮೊದಲ ಹಂತ ಇದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಅಂಕಿತಾ ಅವರೇ. ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.